ಗೌರಿಬಿದನೂರು ತಾಲೂಕಿನ ಹುಸೇನ್ಪುರಕ್ಕೆ ಇಂದು ಇಂಧನ ಸಚಿವ ಕೆಜೆ ಜಾರ್ಜ್ ಭೇಟಿ ನೀಡಿ ಬೆಸ್ಕಾಂ ಇಲಾಖೆಯಿಂದ ನಿರ್ಮಿಸಿರುವ ಬೃಹತ್ ಸೋಲಾರ್ ಘಟಕವನ್ನು ಪರಿಶೀಲಿಸಿದರು. ನಂತರ ಮಾತನಾಡಿದ ಅವರು, ಕುಸುಮ್ ಸಿ ಯೋಜನೆ ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದೆ. ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಪ್ರಸ್ತುತ 5 ಗಂಟೆ ವಿದ್ಯುತ್ ಪೂರೈಕೆ ಮಾಡುತ್ತಿದೆ. ರಾಜ್ಯದಲ್ಲಿನ ವಿದ್ಯುತ್ ಕಂಪನಿಗಳಿಗೆ 18,000 ಕೋಟಿ ರೂ ಹೆಚ್ಚು ಹಣ ನೀಡಲಾಗುತ್ತಿದೆ. ಸರ್ಕಾರ ರೈತರಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ಭಾಗವಾಗಿ ಸಬ್ಸಿಡಿಯಾಗಿ ಪಾವತಿಸುತ್ತಿದೆ ಎಂದರು. ರೈತರ ಪಂಪ್ಸೆಟ್ಗಳಿಗೆ ಸಮಸ್ಯೆ ಇಲ್ಲದೆ ವಿದ್ಯುತ್ ನೀಡಲು ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಕುಸುಮ್ ಬಿಗೆ ಚಾಲನೆ ನೀಡಿದ್ದು, ಈಗ ಕುಸುಮ್ ಸಿ ಯೋಜನೆಗೆ ಚಾಲನೆ ನೀಡಲಾಗುತ್ತಿದೆ. ಜೂನ್ 11ರಂದು ರಾಜ್ಯ ಮಟ್ಟದ ಕುಸುಮ್ ಸಿ ಕಾರ್ಯಕ್ರಮಕ್ಕೆ ತೊಂಡೆಬಾವಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಕುಸುಮ್ ಸಿ ಮೂಲಕ 2400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದ್ದು, ಇಲ್ಲಿಂದಲೇ ಸ್ಥಳೀಯ ಸುತ್ತಮುತ್ತಲ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಸಲು ಅನುಕೂಲವಾಗಲಿದೆ. ಈ ಹಿಂದೆ ಅಕ್ರಮ ಸಕ್ರಮದಡಿ 4.5 ಲಕ್ಷ ಅರ್ಜಿಗಳು ಬಾಕಿ ಇದ್ದವು. ಈವರೆಗೂ 2.5 ಲಕ್ಷ ಅರ್ಜಿ ವಿಲೇವಾರಿಯಾಗಿದ್ದು, ಉಳಿದ ಅರ್ಜಿಗಳನ್ನು ಹಂತ ಹಂತವಾಗಿ ವಿಲೇವಾರಿ ಮಾಡಲಾಗುವುದು ಎಂದರು. ದೊಡ್ಡ ಮಹತ್ವಾಕಾಂಕ್ಷಿ ಕುಸುಮ್ ಸಿ ಮತ್ತೆ ಕುಸುಮ್ ಎ ಅಂತ ಬಿಟ್ಟು ಇದೊಂದಿದೆ. ಇದು ನಮ್ಮ ಸರ್ಕಾರ ಬಂದಿದೆ. ಇದು ಇನ್ನೂ ಟೇಕ್ ಆಫ್ ಆಗಿಲ್ಲ. ಈಗ ತಾವು ನಮಗೆಲ್ಲ ಗೊತ್ತಿದೆ ಅಕ್ರಮ ಸಕ್ರಮ ಅಂತ 2004 ರೈತರು ಆಗ ಕೇಳಿದೇನಿದ್ರು, ನಮಗೆ ಕರೆಂಟ್ ಕನೆಕ್ಷನ್ ಕೊಡಿ, ನಮಗೆ ಕನೆಕ್ಷನ್ ಆ ಟೈಮಲ್ಲಿ ತುಂಬಾ ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರವಾಗಿ ಅಂದಿನ ಸರ್ಕಾರ ಕ್ಯಾಬಿನೆಟ್ ಒಂದು ವಿಷಯ ತಗೊಂಡು ನಾವು ಅಕ್ರಮ ಸಕ್ರಮ ಮಾಡಿ 2004 ಆಗಿ 2024 ನಮ್ಮ ಸರ್ಕಾರ ಬಂದಿದೆ. ನಾವು ರಿವ್ಯೂ ಮಾಡಿದಾಗ ಸುಮಾರು 4.5 ಲಕ್ಷ ಅವರ ದುಡ್ಡು ಕಟ್ಟಿಸಿದ್ರು. ಕೆಲವರು 50 ರೂಪಾಯಿ ಕಟ್ಟಿದ್ದಾರೆ, ಕೆಲವರು 10,000 ಕಟ್ಟಿದ್ದಾರೆ, ಕೆಲವರು 25,000 ಕಟ್ಟಿದ್ದಾರೆ. ಈ ತರ ಬೇರೆ ಬೇರೆ ಕ್ಯಾಬಿನೆಟ್ ಅಲ್ಲಿ ತಗೊಂಡು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಮುಂದಿನ ಬಾರಿ ಸಚಿವ ಸಂಪುಟ ಸಭೆ ನಂದಿಬೆಟ್ಟದಲ್ಲಿ ಮಾಡಲು ಮುಖ್ಯಮಂತ್ರಿಗೆ ಮನವಿ ಮಾಡಲಾಗಿದೆ. ಮಲೆ ಮಹದೇಶ್ವರ ಬೆಟ್ಟ ಆದ ಬಳಿಕ ಮಾಡುವುದಾಗಿ ಭರವಸೆ ನೀಡಿದರು. ನಂದಿಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಭಾಗದ ಯೋಜನೆಗಳಿಗೆ ಅನುಮೋದನೆ ದೊರೆಯುವ ವಿಶ್ವಾಸವಿದೆ ಎಂದರು. ಗಾಂಧೀಜಿಯವರು ನಂದಿ ಗಿರಿಧಾಮದಲ್ಲಿ ಬಂದು 2 ಬಾರಿ ಬಂದು ವಾಸ ಇದ್ದು ವಿಶ್ರಾಂತಿ ಪಡೆದಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಯಾಕೆ ಒಂದು ಕ್ಯಾಬಿನೆಟ್ ಮಾಡಬಾರ್ದು ಅಂತಕ್ಕಂಥ ಆಲೋಚನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ವಿ. ಅವರು ಮಲೆಮಹದೇಶ್ವರ ಬೆಟ್ಟದ ಆದ ನಂತರ ಮಾಡೋಣ ಅಂತ ಹೇಳಿದರು. ಮೊನ್ನೆ ನನಗೆ ಸೂಚನೆ ಕೊಟ್ಟಿದ್ದಾರೆ 19ನೇ ತಾರೀಕು ಮಾಡ್ಬೋದಾ ಅಂತಕ್ಕಂಥದ್ದು. ಈಗ ಅದಕ್ಕೆ ನಾವೆಲ್ಲ ರೀತಿ ತಯಾರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಬೇರೆ ಏನು ಬದಲಾವಣೆ ಇದೆ ಅಂದರೆ ಬಹುತೇಕ 19ಕ್ಕೆ ಇಲ್ಲಿ ಸಂಪುಟ ಸಭೆಯನ್ನು ನಾವು ನಂದಿ ಬೆಟ್ಟದಲ್ಲಿ ಮಾಡುವಂಥದ್ದಕ್ಕೆ ತಯಾರಿ ಮಾಡ್ತಾ ಇದ್ದೀವಿ. ಸರ್, ಅದರಿಂದ ನಮಗೆ ಏನು ಅನುಕೂಲ ಆಗ್ಬೋದು ಸರ್? ನೋಡಿ, ಈಗ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಆಯೋಗದಲ್ಲಿ ಘೋಷಣೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗಳಿಗೆ. ಈಗ ಬಹುತೇಕ ಇದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡುವಂಥ ರೀತಿಯಲ್ಲಿ ಆಗುತ್ತೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.